ಸ್ನೇಹಿತರೆ, ಇವತ್ತಿನ ಈ ಕಿರು ಜ್ಞಾನ ಸಂದೇಶ ಭಾಗವಾಗಿ ನಾವು ಮುಂದುವರ್ಸೋಣ. ನೆಗೆಟಿವ್ ಅಯಾನ್ಸ್ ಅಂದ್ರೆ ಋಣಾತ್ಮಕ ಅಯಾನುಗಳ ಮುಖ್ಯ ಪಾತ್ರೆ ನಮ್ಮ ಜೀವನದಲ್ಲಿ. ಈಗಾಗಲೇ 4 ಭಾಗಗಳು ನಾವು ತಿಳ್ಕೊಂಡಿದ್ವಿ, ಅದ್ಭುತವಾದ ಜ್ಞಾನ ಪಡೆದಿದ್ವಿ. ಅದೆಲ್ಲ ನಾವು ಪಾಲನೆ ಮಾಡೋಣ. ಇವತ್ತೂ ಸಹ ಇನ್ನಷ್ಟು ಸ್ವಲ್ಪ ಹೆಚ್ಚು ವಿಷಯಗಳು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಈ ನೆಗೆಟಿವ್ ಅಯಾನುಗಳು ಅಂದರೆ ಋಣಾತ್ಮಕ ಅಯಾನುಗಳು. ಸೊ ಋಣಾತ್ಮಕ ಅಯಾನುಗಳು ಎಷ್ಟು ಹೆಚ್ಚಾಗಿದ್ರೆ ನಮ್ಮ ದೇಹದಲ್ಲಿ ಅಷ್ಟು ಆರೋಗ್ಯವಂತವಾಗಿರುತ್ತೆ ಅಂತ ಈಗಾಗಲೇ ನಾನು ಹೇಳ್ತಾ ಇದ್ದೆ. ಆದರೆ ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಋಣಾತ್ಮಕ ಅಯಾನುಗಳು ಮತ್ತು ಮೆಲಟೋನಿನ್ ಮಧ್ಯ ಸಂಬಂಧ ಏನು, ಆ ಎರಡು ಏನು ಅಂತ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಮೆಲಟೋನಿನ್ ಅಂತ ಒಂದು ಹಾರ್ಮೋನ್ ಹೆಚ್ಚು ರೀತಿಯಲ್ಲಿದ್ದರೆ, ಅಂದರೆ ಹೆಚ್ಚು ರೀತಿಯಲ್ಲಿ ನಾವು ಆ ಮೆಲಟೋನಿನ್ ಅಂತ ಹಾರ್ಮೋನ್ ಉತ್ಪನ್ನ ಮಾಡ್ಕೊತಾ ಇದ್ರೆ ನಾವು ಯಾವಾಗಲೂ ಆರೋಗ್ಯವಂತವಾಗಿ. ಅದು ಬರಬೇಕಂದ್ರೆ, ಅದು ಉತ್ಪನ್ನ ಆಗಬೇಕಂದ್ರೆ ನಾವು ಸರಿಯಾದ ನಿದ್ರೆ ಮಾಡಬೇಕಾಗತ್ತೆ. ಸರಿಯಾದ ನಿದ್ರೆ ಮಾಡಿದರೆ ಮೆಲಟೋನಿನ್ ಅತ್ಯಧಿಕ ಪರಿಣಾಮದಲ್ಲಿ ಉತ್ಪನ್ನ ಆಗತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಇದೊಂಥರ ಏನಂದ್ರೆ, ನಾವು ನಿದ್ದೆ ಸಮಯದಲ್ಲಿ ಅಂದರೆ ರಾತ್ರಿ ಸಮಯದಲ್ಲಿ ಉತ್ಪನ್ನ ಆಗುವಂಥ ಒಂದು ಅದ್ಭುತ ಆಂಟಿ ಆಕ್ಸಿಡೆಂಟ್ ಅಂತ ಅರ್ಥ ಮಾಡ್ಕೊಳ್ಳಿ. ಇದು ಉತ್ಪನ್ನ ಆಗಿದ್ರೆ ಏನಾಗುತ್ತೆ ಗೊತ್ತಾ? ಪ್ರಥಮವಾಗಿ ಆಗೋದು ನಮ್ಮ ದೇಹದಲ್ಲಿರುವಂಥ ಎಲ್ಲ ಫ್ರೀ ರ್ಯಾಡಿಕಲ್ಸ್ ಅಂದರೆ ಒಂದು ರೀತಿಯಲ್ಲಿ ಈ ಫ್ರೀ ರ್ಯಾಡಿಕಲ್ಸೇ ನಮಗೂ ಅನೇಕ ರೋಗಗಳ ಕಾರಣವಾಗ್ತಾ ಇರ್ತದೆ. ಈ ಫ್ರೀ ರ್ಯಾಡಿಕಲ್ಸ್ ಅಂತಂದ್ರೆ ಒಂಥರ ಟಾಕ್ಸಿನ್ಸ್ ಅಂತ ಲೆಕ್ಕ. ಈ ಫ್ರೀ ರಾಡಿಕಲ್ಸ್ನು ಒಂಥರ ಗೂಡ್ಸೋ ಕಾರ್ಯಕ್ರಮ. ಇಡೀ ನೈಟ್ ಏನ್ ಮಾಡುತ್ತೆ ಗೊತ್ತಾ? ಈ ಮೆಲಟೋನಿನ್ ಉತ್ಪನ್ನ ಆದ್ರೆ ನಮ್ಮ ದೇಹದಲ್ಲಿರುವಂತಹ ಫ್ರೀ ರ್ಯಾಡಿಕಲ್ಸು, ಅದೇ ಟಾಕ್ಸಿನ್ಸು, ಅದೇ ಪಾಸಿಟಿವ್ ಅಯಾನ್ಸ್ ಅನ್ನು ಗೂಡ್ಸೋ ಕಾರ್ಯಕ್ರಮ, ಸ್ವೀಪಿಂಗ್. ಒಂಥರ ಹೊರಕೆ ತಗೊಂಡು ಗೂಡಿಸ್ತಾರಲ್ಲ, ಮನೆ ಪೂರ್ತಿ ಗೂಡಿಸ್ತಾರಲ್ಲ, ಆ ರೀತಿಯಲ್ಲಿ ಗೂಡಿಸ್ಬಿಡ್ತದೆ ಎಲ್ಲ. ಯಾವುದು? ಮೆಲಟೋನಿನ್ ಇದ್ರೆ. ಮತ್ತೆ ಅದು ಇರೋ ತರ ನಾವು ನೋಡ್ಕೋಬೇಕಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಇದೊಂಥರ ಮಾಸ್ಟರ್ ಹಾರ್ಮೋನ್ ಅಂತಾನೆ ಹೇಳ್ತಾರೆ. ಇದೇನ್ ಮಾಡತ್ತಂದ್ರೆ ನಮ್ಮನ್ನು ಪೂರ್ತಿ ರಿಲ್ಯಾಕ್ಸ್ಡ್ ಸ್ಟೇಟಲ್ಲಿ ಇರುತ್ತೆ ಇಡೀ ನೈಟು. ಪ್ರಥಮವಾಗಿ ಆಲ್ಫಾ, ತೀಟಾ, ಗಾಮಾ, ಆಲ್ಫಾ ತೀಟಾ ಡೆಲ್ಟಾ ಅಂದ್ರೆ ಈ ಬೀಟಾ ಬ್ರೈನ್ ವೇವ್ಸ್, ಬೀಟಾ ಮೆದುಳಿನ ತರಂಗಗಳು ಉತ್ಪನ್ನ ಮಾಡಲ್ಲ. ಆದರೆ ಈ 3 ತರಂಗಗಳು, ಆಲ್ಫಾ 1, ತೀಟಾ 1 ಮತ್ತೆ ಡೆಲ್ಟಾ 1, ಈ 3 ತರಂಗಗಳನ್ನು ಉತ್ಪನ್ನ ಮಾಡಿ ನಮ್ಮನ್ನು ಪೂರ್ತಿ ರಿಲ್ಯಾಕ್ಸ್ಡ್ ವಿಶ್ರಾಂತಿ ಸ್ಟೇಟ್ ಕರ್ಕೊಂಡು ಹೋಗ್ತದೆ. ಯಾವುದು ಅಂತಂದ್ರೆ ಈ ಹಾರ್ಮೋನ್. ಕರ್ಕೊಂಡು ಹೋಗುವಾಗ ಏನಾಗುತ್ತೆ ಗೊತ್ತಾ? ಅಲ್ಲಿ ಅದ್ಭುತವಾದ ಹೀಲಿಂಗ್ ಆಗತ್ತೆ. ಅದ್ಭುತವಾದ ನಾವು ಹೀಲ್ ಮಾಡ್ಕೊಂತೀವಿ. ಈಗಾಗಲೇ ಎಷ್ಟೋ ಸ್ಟಡೀಸ್ ಮಾಡಿ ನಿರ್ಧಾರ ಮಾಡಿದ್ದಾರೆ ಏನಂತಂದ್ರೆ, ಈ ಮೆಲಟೋನಿನ್ ಸರಿಯಾದ ಪರಿಣಾಮದಲ್ಲಿ ಉತ್ಪನ್ನ ಆಗಿದ್ರೆ ಇದೊಂಥರ ನಮ್ಮಲ್ಲಿ ಯಾವುದೇ ಕ್ಯಾನ್ಸರ್ ಇದ್ರೂ ಸಹ ಕ್ಯಾನ್ಸರ್ನು ಸಹ ಹೋಗಲಾಡಿಸುವಂತ ಶಕ್ತಿ, ಸಾಮರ್ಥ್ಯ ಈ ಹಾರ್ಮೋನ್ಗಿದೆ. ಅಂದ್ರೆ ಇದನ್ನೇನಂತ ಕರೀತಾರೆ ಗೊತ್ತಾ? ಆಂಟಿ ಕ್ಯಾನ್ಸರ್ ಹಾರ್ಮೋನ್ ಅಂತಾನೂ ಕರೀತಾರೆ. ಇದೇನ್ ಮಾಡುತ್ತಂದ್ರೆ ನಮ್ಮ ದೇಹದಲ್ಲಿ ಒಂಥರ ಈ ನೆಗೆಟಿವ್ ಅಯಾನುಗಳು, ಋಣಾತ್ಮಕ ಅಯಾನುಗಳನ್ನು ಅತ್ಯಧಿಕ ಪರಿಣಾಮದಲ್ಲಿ ಬ್ಲಾಸ್ಟ್ ಮಾಡುತ್ತೆ ನಮ್ಮ ದೇಹದಲ್ಲಿ. ಯಾವುದು? ಈ ಮೆಲಟೋನಿನ್ ಅನ್ನೋದು ಉತ್ಪನ್ನ ಆಗಿದ್ರೆ. ಇದು ನಾವು ನೆನಪಿಟ್ಕೊಂಡ್ರೆ ಸಾಕು. ಇದು ಪ್ರಥಮವಾಗಿ ಈ ಮೆಲಟೋನಿನ್ ಬಗ್ಗೆ ನಾವು ತಿಳ್ಕೊಬೇಕಾಗಿರುವಂಥ ಅಂಶ. ಆದರೆ ಈ ರೀತಿಯಲ್ಲಿ ಆಗಬೇಕು ನಮ್ಮ ದೇಹದಲ್ಲಿ ಅಂದ್ರೆ ಸ್ವಲ್ಪ ಕಂಡೀಷನ್ಸ್ ಇದೆ. ಆ ಕಂಡೀಷನ್ಸ್ ನಾವು ಪ್ರಥಮವಾಗಿ ಪಾಲನೆ ಮಾಡಬೇಕು. ಈ ಕಂಡೀಷನ್ಸು ಹೆಚ್ಚು ಪಾಲನೆ ಮಾಡೋದ್ರಲ್ಲಿ ತುಂಬಾ ಜನ ವಿಫಲರಾಗ್ತಾರೆ. ಅಂದರೆ ಕಂಡೀಷನ್ಸು, ಈ ಷರತ್ತುಗಳನ್ನು ಈ ರೀತಿ ಮಾಡ್ಕೋಬೇಕು ನಮ್ಮ ದೇಹದಲ್ಲಿ. ಈಗಾಗಲೇ ಹೇಳಿದ ಪ್ರಕಾರ ಮೆಲಟೋನಿನ್ ಈ ರೀತಿಯಲ್ಲಿ ಉತ್ಪನ್ನ ಆಗಬೇಕು ಅಂತಂದ್ರೆ ಎಷ್ಟು ಜನ ಪಾಲನೆ ಮಾಡ್ತಾರೆ? ಅದಕ್ಕೆ ಬೇಕಾಗಿರುವಂಥ ಕಂಡೀಷನ್ಸ್ ಅಂದರೆ ಅತಿ ಕಡಿಮೆ ಪ್ರಮಾಣದಲ್ಲಿ. ಅದಕ್ಕೆ ಎಲ್ಲ ಕಾಯಿಲೆಗಳು ಬರೋದು, ಎಲ್ಲ ಹಾಸ್ಪಿಟ್ಲ್ಗಳು ಬರ್ತಾನೆ ಇರೋದು ಈ ಭೂಮಿ ಮೇಲೆ.
ನೀವು ನೋಡ್ತಾ ಇರ್ತೀರಾ ಸಿಟೀಸ್ ಅಲ್ಲಿ ಈಗ ಬೀದಿ ಬೀದಿಗೆ ಒಂದು 5-6 ಹಾಸ್ಪಿಟಲ್ ಬಂದ್ಬಿಟ್ಟಿದೆ. ಎಲ್ಲಿ ನೋಡಿದ್ರು ಅಲ್ಲಿ ಯಾವುದೇ ಸಮಗ್ರ ಸ್ವಾಸ್ಥ್ಯ ಸೆಂಟರ್ಸ್ ಇಲ್ಲ, ಹೇಳ್ಬೇಕಂದ್ರೆ ಹೋಲಿಸ್ಟಿಕ್ ವೆಲ್ನೆಸ್ ಸೆಂಟರ್ಸ್ ಇಲ್ಲ, ಇನ್ನು ಹೇಳ್ಬೇಕಂದ್ರೆ ಧ್ಯಾನ ಕೇಂದ್ರಗಳಿಲ್ಲ, ಇರೋದೆಲ್ಲ ಹಾಸ್ಪಿಟಲ್ಸ್. ಏನ್ ಮಾಡತ್ತವೆ ಹಾಸ್ಪಿಟಲ್ಸ್ ಹೇಳಿ? ಏನ್ ಮಾಡಕ್ ಸಾಧ್ಯವಾಗತ್ತೆ? ನಿಮ್ಮ ದೇಹದಲ್ಲಿ ಇನ್ ಸ್ವಲ್ಪ ಕೆಮಿಕಲ್ಸ್ನು ತುಂಬ್ತಾರೆ ಅಷ್ಟೇ. ಇನ್ ಸ್ವಲ್ಪ ಪಾಯ್ಸನಸ್ ಅಂದ್ರೆ ಒಂಥರ ಈ ವಿಷಪೂರಿತ ವಿಷಪೂರಿತ ಅನ್ಯದಾ ಪದಾರ್ಥಗಳನ್ನು ನಿಮ್ಮ ದೇಹ ಒಳಗಡೆ ತುಂಬ್ತಾರೆ. ಅದೇ ಅವ್ರ ಕೆಲಸ. ನಿಮ್ನೇನು ಸರಿಪಡಿಸಕ್ ಸಾಧ್ಯವಿಲ್ಲ. ಯಾಕಂದ್ರೆ ರೋಗ ಬಂದಿರೋದು ನಿಮ್ಮಿಂದ. ನೀವು ರೋಗ ತಂದುಕೊಟ್ಟಿದ್ರು. ಅಂದ್ರೆ ನೀವು ಉತ್ಪನ್ನ ಮಾಡ್ಕೊಂಡು ನಿಮ್ಮ ದೇಹದಲ್ಲಿ ಅಂತ ರೋಗವನ್ನು ನೀವು ಸರಿಪಡಿಸ್ಕೋಬೇಕು. ಧ್ಯಾನದಿಂದ ಇಂದಿನ ಕರ್ಮಗಳು ವಾಸಿ ಮಾಡ್ಕೊಂತ, ಧ್ಯಾನದಿಂದ ಹೆಚ್ಚು ಪ್ರಾಣಶಕ್ತಿ ತಗೊಂತ ನಿಮ್ಮ ಕರ್ಮಗಳು ನೀವೇ ತೊಲಗಿಸ್ಕೋಬೇಕು, ಹೋಗಲಾಡಿಸ್ಬೇಕು. ಅವಾಗ ನಿಮ್ಮ ಕರ್ಮಗಳೇ ನಿಮ್ಮ ಪಾಪ ಕರ್ಮಗಳೇ ನಿಮ್ಮ ರೋಗಗಳು, ಪಾಪ ಕರ್ಮಗಳು ರೋಗಗಳು. ಆ ರೋಗವನ್ನು ವಾಸಿ ಮಾಡ್ಬೇಕಂದ್ರೆ ಪಾಪ ಕರ್ಮಗಳು ವಾಸಿ ಮಾಡ್ಕೋಬೇಕು ಅಲ್ವಾ? ಆ ರೀತಿಯಲ್ಲಿ ನಿಮ್ಮ ಪ್ರಾಣಮಯ ಕೋಶವನ್ನು ಉನ್ನತೀಕರಣ ಮಾಡ್ಕೊಂತ ಹೋದ್ರೆ ಎಲ್ಲ ಹೋಗಲಾಡಿಸ್ಬೋದು. ಆದ್ರೆ ಆ ಜೊತೆಗೆ ಈ ಭೌತಿಕ ದೇಹದಲ್ಲಿ ಏನೇನು ಬೇಕಾಗತ್ತೆ ಅವೆಲ್ಲ ನಾವು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡ್ಬೇಕು. ಅದಕ್ಕೆ ನಾನು ಹೇಳ್ತಾ ಇದ್ದೆ, ಎಷ್ಟು ಜನ ಪಾಲನೆ ಮಾಡಕ್ ಸಾಧ್ಯವಿದೆ ಇದೆಲ್ಲ? ಅಂದ್ರೆ ಇದಕ್ಕೂ ಪಾಲನೆ ಮಾಡ್ಬೇಕಂದ್ರೆ ಒಂದೇ ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಯಾವಾಗ್ಲೂ ಅಷ್ಟೇ ನೈಟು ಲೇಟ್ ಆಗಿ ತಿನ್ನೋದು ನಿಲ್ಲಿಸ್ಬೇಕು. ಒಂದು ರೀತಿಯಲ್ಲಿ ಲೇಟ್ ಆಗಂದ್ರೆ ನಾನು ಈಗಾಗಲೇ ಇಂದಿನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, 7 ಅಂದ್ರೆ ಒಂದು 7 ಗಂಟೆ 8 ಗಂಟೆಗೆಲ್ಲ ನಿಮ್ಮ ಊಟ ನಿಲ್ಲಿಸ್ಬೇಕು. ಒಂಥರ 8 ಗಂಟೆಯಿಂದ 10 ಗಂಟೆಗೆಲ್ಲ ನಿಮ್ಮ ಹೊಟ್ಟೆ ಖಾಲಿ ಆಗಬೇಕು. ಜೀರ್ಣಕ್ರಿಯೆ ಮುಗಿಸ್ಕೊಂಡು ನೀವು ಖಾಲಿಯಾಗಿ ಇಟ್ಕೋಬೇಕು. ಅಂದ್ರೆ ಯು ಮಸ್ಟ್ ಎಂಟರ್ ಇಂಟು ಫಾಸ್ಟಿಂಗ್. 8 ಗಂಟೆಯಿಂದ 10 ಗಂಟೆ ಒಳಗಡೆ ನೀವು ನಿಮ್ಮ ದೇಹವನ್ನು ಫಾಸ್ಟಿಂಗ್ ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಅವಾಗ ಏನಾಗತ್ತಂದ್ರೆ ಅವಾಗ ಮೆಲೋಟಿನಿನ್ ಉತ್ಪನ್ನ ಆಗೋದು ಶುರು ಆಗತ್ತೆ. ಅರ್ಥ ಮಾಡ್ಕೊಳ್ಳಿ. ಅಂದ್ರೆ ಈ ಎಷ್ಟು ಆಳವಾದ ರೀತಿಯಲ್ಲಿ 10 ಗಂಟೆಗೆಲ್ಲ ನಿಮ್ಮ ಹೊಟ್ಟೆ ಖಾಲಿ ಮಾಡ್ಕೊಂತಾರೋ ಅಷ್ಟು ಉತ್ತಮ ಅಂತ ಹೇಳ್ಬೋದು. ಅವಾಗ ನಿಮ್ಗೆ ಮೆಲೋಟಿನಿನ್ ನಿಮ್ಮ ದೇಹದಲ್ಲಿ ಉತ್ಪನ್ನ ಆಗೋದು ಶುರು ಆಗತ್ತೆ. ಇಲ್ಲ ಅಂದ್ರೆ ಏನಾಗತ್ತೆ, ಇನ್ನೂ ಜೀರ್ಣಕ್ರಿಯೆ ನಡೀತಾ ಇದ್ರೆ ಮೆಲೋಟೋನಿನ್ ಎಲ್ಲಿಂದ ಉತ್ಪನ್ನ ಆಗತ್ತೆ? ಬ್ರೈನ್ಗೂ ಗೊತ್ತಲ್ಲ ಎಲ್ಲ. ನಿಮ್ಮ ದೇಹದಲ್ಲಿ ಈಗಾಗಲೇ ಜೀರ್ಣ ಆಗ್ತಾ ಇದೆ, ಇನ್ನೂ ಆಹಾರ ಇದೆ ಹೊಟ್ಟೆದಲ್ಲಿ, ಅದು ಮೆಲೋಟೋನಿನ್ ಕೆಲಸನೇ ಮಾಡಲ್ಲ. ಮೆಲೋಟೋನಿನ್ ಉತ್ಪನ್ನ ಮಾಡಕ್ಕೆ ಹೋಗಲ್ಲ. ಅದೆಷ್ಟೇ ಆಗಲಿ, ನೈಟು 12 ಆಗಲಿ, ಅದು 1 ಗಂಟೆ ಆಗಲಿ, 2 ಗಂಟೆ ಆಗಲಿ, ನಿಮ್ಮ ನೋಡಿ ತುಂಬಾ ಜನ ಏನ್ ಮಾಡ್ತಾರೆ, 10 ಗಂಟೆಗೆ ತಿಂದಿವಿ ಅಂತ ಇಟ್ಕೊಳ್ಳಿ, 10 ಗಂಟೆಯಿಂದ ನಿಧಾನವಾಗತ್ತೆ ಜೀರ್ಣಕ್ರಿಯೆ. ಯಾಕೆ? ಅದೇ ನೀವು 7 ಗಂಟೆ ಒಳಗಡೆ ತಿಂದ್ರೆ ನಿಮ್ಮ ಒಳಗಡೆ ಏನಿರ್ತದೆ ಅಂದ್ರೆ, ನಿಮ್ಮ ಒಳಗಡೆ ಸೂರ್ಯನ ಬೆಳಕಿಂದ ಬಂದಿರುವಂತಹ ಶಕ್ತಿಯಿಂದ ನಿಮಗೆ ವೇಗವಂತವಾಗಿ ಜೀರ್ಣ ಆಗತ್ತೆ. ನಿಮ್ಮ ಜಠರಾಗ್ನಿ ಚೆನ್ನಾಗಿರತ್ತೆ. ಇನ್ನು ಜಠರಾಗ್ನಿ ಜೀರೋ ಆಗಿರಲಿಲ್ಲ. ಆ ಜಠರಾಗ್ನಿಯಿಂದ ಬೇಗ ಅಂದ್ರೆ 7 ಗಂಟೆಗೆ ತಿಂದ್ರೆ 8-9ಕ್ಕೆಲ್ಲ ಜೀರ್ಣ ಆಗ್ಬಿಡ್ತದೆ. ಅವಾಗ ನಿಮ್ಮ ಹೊಟ್ಟೆ ಖಾಲಿ ಆಗುತ್ತೆ, ನೀವು ಫಾಸ್ಟಿಗೆ ಎಂಟರ್ ಆಗ್ತೀರಾ. ಅವಾಗ ಮೆಲೋಟಿನ್ ಉತ್ಪನ್ನ ಆಗುತ್ತೆ, ಬ್ರೈನ್ ಗೊತ್ತಾಗುತ್ತೆ. ಬ್ರೈನ್ ಮೆಲೋಟಿನ್ ಉತ್ಪನ್ನ ಮಾಡಿ ನಿಮ್ಮನ್ನು ಡೀಪ್ ರಿಲ್ಯಾಕ್ಸೇಷನ್ ಸ್ಟೇಟ್ ಕರ್ಕೊಂಡೋಗಿ ನಿಮ್ಮ ನಿದ್ದೆದಲ್ಲಿ ಕರ್ಕೊಂಡು ಹೋಗ್ತದೆ ಅಲ್ವಾ? ಇಷ್ಟೆಲ್ಲ ಆಗತ್ತೆ. ಇಲ್ಲ ಅಂತಂದ್ರೆ ಇನ್ನೂ ಜೀರ್ಣ ಆಗ್ತಾ ಇದ್ರೆ ಅವಾಗ ಬ್ರೈನ್ ಗೊತ್ತಿದ್ದು ಏನಂತಂದ್ರೆ ಇನ್ನೂ ಜೀರ್ಣದಲ್ಲಿದೆ, ಜೀರ್ಣ ನಡೀತಾ ಇದೆ, ನಾನು ಯಾಕೆ ಮೆಲೋಟಿನ್ ಉತ್ಪನ್ನ ಮಾಡಬೇಕು, ಇನ್ನು ಸ್ವಲ್ಪ ಸಮಯ ಕಾಯೋಣ ಅಂತ ಕಾಯಿಸ್ತಾ ಇರ್ತದೆ. ಆವಾಗ ತುಂಬಾ ಹಾನಿ ಆಗತ್ತೆ, ತುಂಬಾ ಪ್ರಮಾದ ಆಗತ್ತೆ. ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಯಾವಾಗಲೂ. ಅದಕ್ಕೆ ಪದೇ ಪದೇ ಹೇಳ್ತಾ ಇರ್ತೀವಿ, ಯಾವಾಗಲೂ ಅಷ್ಟೇ. ಒಂದು ಅಂದ್ರೆ ಸೂರ್ಯನ ಬೆಳಕು ಹೋದ್ಮೇಲೆ ತಿನ್ನೋದು ಅತ್ಯಂತ ಪ್ರಮಾದಕರ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಪೂರ್ವಜರೆಲ್ಲಾನು ಅಷ್ಟೇ, ಅವ್ರು ಚೆನ್ನಾಗಿ ಪಾಲನೆ, ಅದಕ್ಕೆ ಹೇಳ್ತಾ ಇದ್ದೆ ನಾನು, ಎಷ್ಟು ಜನ ಪಾಲನೆ ಮಾಡಕ್ಕಾಗತ್ತೆ, ಎಷ್ಟು ಜನ ಪಾಲನೆ ಮಾಡಕ್ಕಾಗತ್ತೆ ಇವೆಲ್ಲ ಅಂತ ಆ ಪ್ರಶ್ನೆ ನಾನೇ ಕೇಳಿದೆ ಮೊದಲನೇದಾಗಿ. ಅದಕ್ಕೆ ಇಷ್ಟು ಡಾಕ್ಟರ್ಸು, ಇಷ್ಟು ಹಾಸ್ಪಿಟಲ್ಸ್, ಇಷ್ಟು ಗೊಂದಲ ಆಗ್ತಾ ಇರೋದು ಈ ಎಸ್ಪೆಷಲಿ ಹೇಳ್ಬೇಕಂದ್ರೆ ಆರೋಗ್ಯದ ಬಗ್ಗೆ. ಈಗ ಪೂರ್ವಜರು ಚೆನ್ನಾಗಿ ಪಾಲನೆ ಮಾಡ್ತಾ ಇದ್ರು. ಯಾವುದೇ ಸೂರ್ಯನ ಬೆಳಕು ಹೋಗ್ತಾ ಇದೆ ಅಂದ್ರೆ ಸೂರ್ಯನ ಅಸ್ತಮಯಕ್ಕೆಲ್ಲ ಅವರು ಊಟನೂ ಒಳಗಡೆ ಹೋಗ್ತಾ ಇತ್ತು. ಹೇಳ್ತಾ ಇದ್ದಾರೆ ತಿರುಗಲ್ಲಿ ಗೂಟ್ಲೋ ದೀಪಂ ನೋಟ್ಲೋ ಮುದ್ದ ಅಂತ. ಅಂದ್ರೆ ಒಂಥರ ಆ ದೀಪ ಹಚ್ತಾ ಇದ್ರು, ಆ ಟೈಮ್ ಕರೆಕ್ಟ್ ಆಗಿ ತಿಂತಾ ಇದ್ರು. ಯಾಕಂದ್ರೆ ಸೂರ್ಯನ ಬೆಳಕು ಹೋಯ್ತು, ಇವರು ದೀಪ ಹಚ್ಚಿದ್ರು, ಅದೇ ಸಮಯದಲ್ಲಿ ಊಟ ಒಳಗಡೆ ಬಾಯಲ್ಲಿ ತಗೊಂಡ್ರು, ಮುಗಿಸಿದ್ರು. ನೆಕ್ಸ್ಟ್ ನೇರವಾಗಿ ಒಂದು 8 ಗಂಟೆ 8 ಗಂಟೆ 8:30 9ಗೆಲ್ಲ ಎಲ್ಲ ಜೀರ್ಣ ಆಯಿತು, ನಿದ್ದೆ ಮಾಡ್ತಾ ಇದ್ರು. ಈ ರೀತಿಯಲ್ಲಿ ಸ್ನೇಹಿತರೆ ಇದನ್ನ ಅರ್ಥ ಮಾಡ್ಕೋಬೇಕು ನಾವು. ಸೊ
ಅದಕ್ಕೋಸ್ಕರ ಇಲ್ಲಿ ಇನ್ನೊಂದು ವಿಷಯ ಇದೆ. ನಮ್ಮ ಸುತ್ತು ಈಗಾಗಲೇ ಏನಾಗಿದೆ ಅಂದರೆ, ಈ ಸಾಂಕೇತಿಕ ಪ್ರಪಂಚದಲ್ಲಿ, ಅಂದರೆ ಈ ಅಡ್ವಾನ್ಸ್ಡ್ ಈ ವರ್ಲ್ಡಲ್ಲಿ, ಅಡ್ವಾನ್ಸ್ಡ್ ಪ್ರಪಂಚದಲ್ಲಿ ನಾವು ಇದ್ದೀವಿ. ಒಂಥರ ಸಾಂಕೇತಿಕ ಪರಿಜ್ಞಾನ ಪ್ರಪಂಚ ಅಂತ ಹೇಳ್ತಾ ಇರ್ತೀವಿ ನಾವು, ಅಲ್ವಾ? ಇದರಲ್ಲಿ ಏನಾಗಿದೆ ಅಂದರೆ, ಹೆಚ್ಚು ಹೇಳ್ಬೇಕಂದ್ರೆ ಇ ಎಮ್ ಎಫ್, ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಮತ್ತು ವೈಫೈ ನಮ್ಮ ಸುತ್ತು ನಾವು ಮನೆಯಲ್ಲಿ ನೋಡ್ಕೊಳ್ಳಿ. ಬೇಕಂದ್ರೆ ಒಂದು 2 BHK 3 BHK ಒಂದು ಇಂಡಿಪೆಂಡೆಂಟ್ ಹೌಸ್ ಎಲ್ಲಿ ವಾಸ ಮಾಡ್ತಾ ಇದ್ರು ಅದು ಸುತ್ತು ಏನಿರುತ್ತೆ, ಒಂಥರ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡು, ಮತ್ತೆ ಇಲ್ಲ ಅಂದರೆ ಇದೊಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವಾಗಲೂ ಇರ್ತದೆ. ಆಮೇಲೆ ವೈಫೈ ನಡೀತಾ ಇರ್ತದೆ ಒಂದು ಕಡೆ. ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಎಲ್ಲಿಂದ ಬರುತ್ತೆ? ಪ್ರಧಾನವಾಗಿ ಟೆಲಿವಿಷನ್ ಆಗ್ಬೋದು, ಮೊಬೈಲ್ ಆಗ್ಬೋದು, ಫೋನು, ಇಂಥವೆಲ್ಲ ಏನೇನು ನಾವು ಡಿವೈಸ್ ಯೂಸ್ ಮಾಡ್ತೀವಿ ಎಲ್ಲದಿಂದ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಅನ್ನೋದು ಬರ್ತಾನೆ ಇರ್ತದೆ. ಅದೊಂದು ಪ್ರಧಾನವಾಗಿ ವೈಫೈ ಅಷ್ಟೇ. ವೈಫೈಯಿಂದ ಹೆಚ್ಚು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಬರ್ತಾ ಇರ್ತದೆ. ಇನ್ನೂ ಮೊನ್ನೆ ಹೇಳ್ತಾ ಇದ್ದೆ, ಸೆಲ್ ಟವರ್ ಇದ್ರೆ ಎಷ್ಟು ಪ್ರಮಾದ ಅಂತ, ಅಲ್ವಾ? ಸೊ ಆ ರೀತಿಯಲ್ಲಿ ಇಷ್ಟೆಲ್ಲ ಬರುವಾಗ ಏನಾಗುತ್ತದೆ, ನಮ್ಮ ಸುತ್ತು ಈ ರೀತಿಯಲ್ಲಿ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸ್ ಇರುವಾಗ, ಅದು ಸಂಶೋಧನೆ ಏನು ಕಂಡುಹಿಡಿದ ಅಂದರೆ, ಎಷ್ಟು ಹೆಚ್ಚಾಗಿ ಈ ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ವೇವ್ಸು ಮತ್ತು ಈ ವೈಫೈಯಿಂದ ಬರುವಂಥ ಈ ರೇಡಿಯೇಷನ್ಸ್ ಇಂದ ಮೆಲೋಟೋನಿನ್ ಉತ್ಪನ್ನ ಆಗೋದು ಸ್ಟಾಪ್ ಆಗತ್ತೆ ಅಂತ ಕಂಡಿಡ್ತಾರೆ. ಮೆಲೋಟೋನಿನ್ ಉತ್ಪನ್ನ ಆಗೋದು ಸ್ಟಾಪ್ ಆಗತ್ತೆ ಅಂತಲೂ ಅದು ಹೇಳಿದ್ದಾರೆ. ಅದೊಂದೇ ಅಲ್ಲ, ನಾವು ಇತ್ತೀಚಿನ ಕಾಲದಲ್ಲಿ ಮನೆಯಲ್ಲಿ ಹೆಚ್ಚಾಗಿ ಈ ಬ್ಲೂ ಸ್ಕ್ರೀನ್ಸ್ ಉಪಯೋಗಿಸ್ತಾ ಇರ್ತೀವಿ. ಬ್ಲೂ ಸ್ಕ್ರೀನ್ಸ್ ಅಂದರೆ ಏನು? ಒಂಥರ ಟಿವಿ ಆಗ್ಬೋದು, ಮೊಬೈಲ್ ಆಗ್ಬೋದು, ಲ್ಯಾಪ್ಟಾಪ್ ಆಗ್ಬೋದು, ಡೆಸ್ಕ್ಟಾಪ್ ಆಗ್ಬೋದು, ಇಂಥವೆಲ್ಲ ಹೆಚ್ಚಾಗಿ ಉಪಯೋಗಿಸ್ತಾ ಇರ್ತೀವಿ, ಅಲ್ವಾ? ಅದರಿಂದ ಬಂದಿರುವಂಥ ಈ ಬ್ಲೂ ರೇಡಿಯೇಷನ್ಸ್ ಇದೆಯಲ್ಲ, ಅವೆಲ್ಲಾನು ಏನಾಗತ್ತಂದ್ರೆ, ಖಂಡಿತ ನಿಮ್ಮಲ್ಲಿ ಯಾವುದೇ ರೀತಿಯಲ್ಲಿ ನಿಮಗೆ ಪ್ರೊಟೆಕ್ಷನ್ ಇಲ್ಲ. ಇನ್ನೊಂದು, ನಿಮ್ಮಲ್ಲಿ ಹೆಚ್ಚು ಈ ರೇಡಿಯೇಷನ್ಸ್ ಇಂದ ನಿಮ್ಮಲ್ಲಿ ಮೆಲೋಟೋನಿನ್ ಉತ್ಪನ್ನ ಆಗೋದು ಸ್ಟಾಪ್ ಮಾಡುತ್ತೆ. ಪ್ರಧಾನವಾಗಿ ಇಂಥ ಬ್ಲೂ ಸ್ಕ್ರೀನ್ ಡಿವೈಸ್ ಯುಟಿಲೈಸ್ ಮಾಡುವಾಗ ನಾವೇನು ಮಾಡ್ಬೇಕಂದ್ರೆ, ಆದಷ್ಟು ಅರ್ಥ ಮಾಡ್ಕೊಳ್ಳಿ. ಯಾವುದೋ ಇನ್ನೊಂದು ರೀತಿಯಲ್ಲಿ ನಾವು ಪ್ರೊಟೆಕ್ಷನ್ ಮಾಡ್ಕೋಬೇಕು, ಸಂರಕ್ಷಣೆ ಮಾಡ್ಕೋಬೇಕು. ಉದಾಹರಣೆಗೆ, ಈ ಬ್ಲೂ ಸ್ಕ್ರೀನಿಂದ ಬರುವಂಥ ರೇಡಿಯೇಷನ್ಸು, ಈ ಬ್ಲೂ ರೇಡಿಯೇಷನ್ಸ್ನು ತೆಗೆದಾಕಕ್ಕೆ ಅಂತಂದರೆ, ತಡ ಮಾಡೋಕ್ಕೆ, ಇಲ್ಲಾಂದರೆ ಪ್ರಿವೆಂಟ್ ಮಾಡೋಕ್ಕೆ ನಾವು ಸ್ವಲ್ಪ ಬ್ಲೂ ರೇಡಿಯೇಷನ್ ಆರ್ ಬ್ಲೂ ಕಲರ್ ಬ್ಲಾಕರ್ಸ್ ಅಂತ ಬರುತ್ತೆ. ಬ್ಲೂ ಕಲರ್ ಬ್ಲಾಕರ್ ಗ್ಲಾಸಸ್ ಅಂತ ಬರುತ್ತೆ. ಎಷ್ಟು ಜನ ಉಪಯೋಗಿಸ್ತಾ ಇದ್ರಲ್ಲಿ? ಉದಾಹರಣೆಗೆ ಯಾರಾದರೂ ಉಪಯೋಗಿಸ್ತಾ ಇದ್ರಾ? ಹ್ಯಾಂಡ್ ರೈಸ್ ಮಾಡ್ಬೋದಾ? ಅಂದರೆ ಈ ಬ್ಲೂ ರೇಡಿಯೇಷನ್ ಬ್ಲಾಕರ್ ಗ್ಲಾಸಸ್ ಅಂತ ಸಿಗುತ್ತೆ. ಅದು ಅಮೆಜಾನಲ್ಲಿ ನೀವೆಲ್ಲ ಆರ್ಡರ್ ಮಾಡಿಕೊಂಡ್ರೆ ಸಿಗತ್ತೆ ಖಂಡಿತವಾಗಿ. ಅವಾಗ ಏನಾಗುತ್ತೆ ಗೊತ್ತಾ, ಈ ಬ್ಲೂ ಕಲರ್ ಬ್ಲಾಕರ್ಸ್ ಉಪಯೋಗಿಸಿದ್ರೆ ಈ ಬ್ಲೂ ಕಲರ್ ರೇಡಿಯೇಷನ್ ಬರ್ತದಲ್ಲ, ನಾನು ನೇರವಾಗಿ ಸ್ಕ್ರೀನ್ ನೋಡ್ತಾ ಇದ್ದೀನಿ, ಇಲ್ಲಾಂದರೆ ಅದೇ ಎಸ್ಪೆಷಲಿ ಇನ್ನೊಂದೇನು ಗೊತ್ತಾ, 10 ಗಂಟೆ ಆ ಸಮಯದಲ್ಲಿ ನೋಡೋದು ಪ್ರಾರಂಭಿಸಿದೆ ಅಂತೂ ತುಂಬ ಪ್ರಮಾದ ಅದು. ಆ ಸಮಯದಲ್ಲಿ ನೋಡ್ತಾ ಹೋದ್ರೆ ಏನಾಗುತ್ತೆ, ನೇರವಾಗಿ ಆ ರೇಡಿಯೇಷನ್ಸ್ ಬರುತ್ತೆ. ಆ ರೇಡಿಯೇಷನ್ಸ್ ಬರ್ತಾ ಇರುವಾಗ ಈ ಮೆಲೋಟೋನಿನ್ ಉತ್ಪನ್ನ ಆಗೋದೇ ಸ್ಟಾಪ್ ಆಗ್ಬಿಡ್ತದೆ. ಅದಕ್ಕೆ ನಾವು ಆದಷ್ಟು 10 ಗಂಟೆಗೆಲ್ಲ ಮಲಗಿದ್ರೆ ಇವೆಲ್ಲಾನು ತಾವೇ ಅವಾಯ್ಡ್ ಆಗುತ್ತೆ. 10 ಗಂಟೆಗೆ ಮಲಗೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ, ಅಲ್ವಾ? ಸೊ ಆ ರೀತಿಯಲ್ಲಿ ಇದನ್ನು ಅವಾಯ್ಡ್ ಮಾಡ್ಬೇಕಂತಂದ್ರೆ, ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇಂಥ ಗ್ಲಾಸಸ್ ಸಿಗತ್ತೆ, ದಯವಿಟ್ಟು ಅದು ಬಳಸ್ಕೊಳ್ಳಿ. ಉದಾಹರಣೆಗೆ, ಸೊ ಈ ಗ್ಲಾಸ್ ಇದೆ ನೋಡಿ, ಓಕೆ, ಈ ಥರ ಹಿಂಗೆ ಇಟ್ಕೋಬೇಕಾಗತ್ತೆ. ಈ ಥರ ಇದು ಬ್ಲೂ ಬ್ಲಾಕರ್ ಗ್ಲಾಸಸ್. ಇದರಿಂದ ಏನಂದ್ರೆ, ನಾನು ಸ್ಕ್ರೀನ್ ನೋಡಲಿ, ಏನೇ ನಾವು ಅಂದರೆ ಮೊಬೈಲ್ ನೋಡಲಿ, ಸ್ಕ್ರೀನ್ ನೋಡಲಿ, ಡೆಸ್ಕ್ಟಾಪ್ ನೋಡಲಿ, ಆ ರೇಡಿಯೇಷನ್ಸ್ ಇಲ್ಲಿ ಬರುತ್ತೆ, ಆ ಬ್ಲೂ ರೇಡಿಯೇಷನ್ಸು ಹಂಗೆ ಬ್ಲಾಕ್ ಆಗುತ್ತೆ, ಅಂದರೆ ವಾಪಸ್ ಕಳಿಸ್ತದೆ. ಆದರೆ ಅದರಿಂದ ಬರುವಂಥ ರೆಡ್ ಫ್ರೀಕ್ವೆನ್ಸೀಸ್ ಇದೆಲ್ಲ, ಯಾವುದೇ ಒಂದು ಲೈಟ್ ಬರ್ತಾ ಇದ್ರೆ ಲೈಟಲ್ಲಿ ಎಲ್ಲ ಫ್ರೀಕ್ವೆನ್ಸೀಸ್ ಇರುತ್ತೆ, ಎಲ್ಲ ಕಲರ್ಸ್ ಇರುತ್ತೆ, WGR ಕಲರ್ಸ್ ಅಂತ ಇರುತ್ತೆ. ಆದರೆ ಅದರಿಂದ ಬರುವಂಥ ರೆಡ್ ಫ್ರೀಕ್ವೆನ್ಸೀಸು ಅದೆಲ್ಲ ಒಳಗಡೆ ಹೋಗುತ್ತೆ. ಬಟ್ ಈ ಬ್ಲೂ ಕಲರ್ಸ್ ಮಾತ್ರ ಹಾಗೆ ಬ್ಲಾಕ್ ಆಗ್ತಾ ಇರ್ತದೆ. ಇದು ಬ್ಲಾಕ್ ಮಾಡುತ್ತೆ. ಇದಕ್ಕೆ ಶಕ್ತಿ ಇದೆ ನೋಡಿ. ಇಂಥ ಗ್ಲಾಸಸ್ ಸಿಗತ್ತೆ. ಇದನ್ನು ಉಪಯೋಗಿಸ್ಕೊಳ್ಳೋದು, ಹೀಗೆ ಕೂತ್ಕೊಂಡು ಎಷ್ಟಾದರೂ ಸ್ಕ್ರೀನ್ ನೋಡಿದ್ರು, ಅದೇ ಎಸ್ಪೆಷಲಿ 10 ಗಂಟೆ ಆದ್ಮೇಲಂತೂ ನಾವು ಇದು ಅಂದರೆ ಒಂದು 10 ಗಂಟೆ ಅಲ್ಲ, 8 ಗಂಟೆ ಆದ್ಮೇಲಂತೂ ಸುತ್ತು ಲೈಟ್ಗಳು, ಟೆಲಿವಿಷನ್ ಒಂದು ಕಡೆ ಎಲ್ಲ ನಡೀತಾ ಇರ್ತದಲ್ವಾ, ಅವಾಗ ಇದು ಹಾಕ್ಕೊಂಡೇ ಓಡಾಡ್ಬೇಕು ಮನೆಯಲ್ಲಿ. ಪ್ರಧಾನವಾಗಿ ಇದೂ ಬೇಕಾಗಿಲ್ಲ ಅಂತಂದ್ರೆ 10 ಗಂಟೆಗೆ ಮಲಗೋದು ಉತ್ತಮ. ಅವಾಗ ಯಾವುದು ಸ್ಕ್ರೀನ್ ಇಲ್ಲ, ಯಾವ ಲೈಟ್ ಇಲ್ಲ, ಯಾವ ರೇಡಿಯೇಷನ್ ಇಲ್ಲ, ಎಲ್ಲ ಸ್ವಿಚ್ ಆಫ್ ಮಾಡಿಕೊಂಡು ಸೊ ಕತ್ಲೆಯಲ್ಲಿ ಮಲ್ಕೊಂಡಿದ್ರೆ ಅವಾಗ ನಿಮ್ಮಲ್ಲಿ ಮೆಲಟೋನಿನ್ ಸ್ಟಾರ್ಟ್ ಆಗತ್ತೆ. ಇಲ್ಲಾಂದ್ರೆ ಮೆಲಟೋನಿನ್ ಸ್ಟಾರ್ಟ್ ಆಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಈ ರೀತಿಯಲ್ಲಿ ಇದೆಲ್ಲ ಕಂಡೀಷನ್ಸು
ಖಂಡಿತವಾಗಿ ನಾವು ಪಾಲನೆ ಮಾಡಿದರೆ ನೈಟು ತಿಂಡಿ ನೈಟು ನಾವು ಊಟ ಮಾಡೋದು ಡಿನ್ನರ್ ಅಂತೂ ಲೇಟ್ ಆಗಿಲ್ಲ ಅಂತಂದ್ರೆ ಅವಾಗ ಖಂಡಿತವಾಗಿ ಇಂಥ ಈ ಬ್ಲೂ ಗ್ಲಾಸಸ್ ಹಾಕೊಂಡು ಆ ರೀತಿಯಲ್ಲಿ ನಾವು ಕಾಪಾಡ್ಕೊತ ಹೋದ್ರೆ ಈ ಮೆಲೋಟೋನಿನ್ ಅಂತದ್ದು ತುಂಬಾ ಹೆಚ್ಚಾಗಿ ನಮ್ಮಲ್ಲಿ ಉತ್ಪನ್ನ ಆಗತ್ತೆ. ಆ ಮೆಲೋಟೋನಿನ್ ಉತ್ಪನ್ನ ಹೆಚ್ಚು ಆಗಿದೆಯಾ ಇಲ್ಲ ಅಂತ ನಮ್ಮಲ್ಲಿ ಹೇಗೆ ನಮ್ಗೆ ಗೊತ್ತಾಗತ್ತೆ? ನೈಟ್ ನಮ್ಮೊಳಗಡೆ ಮೆಲೋಟೋನಿನ್ ಉತ್ಪನ್ನ ಹೆಚ್ಚಾಗಿದೆ, ಕಾರ್ಟಿಸೋಲ್ ಎಲ್ಲ ಜೀರೋ ಆಗ್ತಾ ಇದೆ ಅಂತ ಹೇಗೆ ನಮ್ಗೆ ನಾವು ಗುರ್ತಿಸ್ಕೊಡೋದು ಅಂತಂದ್ರೆ ನೋಡಿ, ನೈಟ್ ಹೋಗ್ತಾ ಹೋಗ್ತಾ ಇರುವಾಗ ಒಂದು ಕಂಡೀಷನ್ ಬರುತ್ತೆ. ಅಂದ್ರೆ ಎಸ್ಪೆಷಲಿ ಈ ಮೆಲೋಟೋನಿನ್ ಉತ್ಪನ್ನ ಆಗೋದು ಹೆಚ್ಚಾಗ್ತಾ ಇರುವಾಗನೇ ನಮ್ಮ ಬ್ರೆತ್ ಸ್ಲೋ ಆಗುತ್ತೆ. ನಮ್ಮ ಬ್ರೆತ್ ಸ್ಲೋ ಆಗಿ ಸೊ ನಾವು ಯಾವ ರೀತಿಯಲ್ಲಿ ಒಳಗಡೆ ಹೋಗ್ತೀವಿ ಅಂತಂದ್ರೆ ಈ ತೀಟಾ ವೇವ್ಸು, ಈ ಡೆಲ್ಟಾ ವೇವ್ಸು, ಆಮೇಲೆ ಈ ಗಾಮಾ ವೇವ್ಸ್, ಇಲ್ಲಾಂದ್ರೆ ಡೆಲ್ಟಾ ತೀಟಾ. ಸೊ ಈ ವೇವ್ಸ್ ಅಲ್ಲಿ ನಾವು ಎಂಟರ್ ಆಗ್ತೀವಿ. ಅಂದ್ರೆ ನಾವು ಆಲ್ಫಾ, ತೀಟಾ, ಡೆಲ್ಟಾ ಈ 3 ವೇವ್ಸ್ ಬ್ರೈನ್ ಅಲ್ಲಿ ಹೆಚ್ಚಾಗಿ ಉತ್ಪನ್ನ ಆಗಿ ನಾವೇ ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ತಾ ಇರ್ತೀವಿ. ನಮಗೆ ಒಂಥರ ಕಣ್ಣುಗಳು ಕ್ಲೋಸ್ ಆಗ್ತಾ ಬರ್ತದೆ. ಅದರ ಕಾರಣ ಏನಂತಂದ್ರೆ ನಿಮ್ಮಲ್ಲಿ ಮೆಲೋಟೋನಿನ್ ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬಹುದು. ನಮ್ಗೆ ನಿದ್ದೆ ಬರ್ತಾ ಇದೆ ಅಂತ ಒಂದು ರೀತಿಯಲ್ಲಿ ಅಲ್ವಾ, ನಿದ್ದೆ ಬರ್ತಾ ಇದೆ ಅಂತ ಅನಿಸ್ತದೆ, ಅವಾಗ ಕಣ್ಣುಗಳು ಕ್ಲೋಸ್ ಆಗುವಂಥದ್ದು, ನಾವು ರಿಲ್ಯಾಕ್ಸ್ಡ್, ಅದು ಆಗ್ಲೇ ಜಸ್ಟ್ ಆಲ್ಫಾ ಸ್ಟೇಟ್ಗೆ ಎಂಟರ್ ಆಗ್ತಾ ಇದೆ. ಅದರಿಂದ ಆಲ್ಫಾ ತೀಟಾ, ಆಲ್ಫಾ ಡೆಲ್ಟಾ ತೀಟಾ, ಆಲ್ಫಾ ಡೆಲ್ಟಾ ತೀಟಾ ಆ ರೀತಿಯಲ್ಲಿ ನಾವು ರಿಲ್ಯಾಕ್ಸ್ ಸ್ಟೇಟ್ಗೆ ಹೋಗ್ತಾ ಇದೀವಿ ಅಂತ ಅರ್ಥ ಏನಂದ್ರೆ ನಿಮ್ಮಲ್ಲಿ ಮೆಲೋಟೋನಿನ್ ಉತ್ಪನ್ನ ಆಗೋದು ಸ್ಟಾರ್ಟ್ ಆಗಿದೆ ಅಂತ ಅರ್ಥ. ಇಂಥ ಕಂಡೀಷನ್ಸ್ ನಾವು ಪಾಲನೆ ಮಾಡಿದರೆ. ಇನ್ನೊಂದು, ನಮಗೆ ನೈಟ್ ಏನಾಗ್ತಾ ಇರ್ತದೆ ಗೊತ್ತಾ, ಸ್ವಲ್ಪ ಚಳಿ ಬರ್ತಾ ಇರ್ತದೆ ನೋಡಿ. ಅಂದ್ರೆ ನಿದ್ದೆ ಬರ್ತಾ ಇರುವಾಗ ಚಳಿ ಅಂತ ಅನಿಸ್ತದೆ ನಮ್ಗೆ ಆಟೋಮೆಟಿಕ್ ಆಗಿ. ಅದರ ಕಾರಣವೂ ಅಷ್ಟೇ, ಮೆಲೋಟೋನಿನ್ ಉತ್ಪನ್ನ ಆಗ್ತಾ ಇದ್ರೆ ನಿಮ್ಮಲ್ಲಿ ಚಳಿ ಹೆಚ್ಚಾಗ್ತಾ ಹೋಗ್ತದೆ. ಅವಾಗ ನಾವೇನ್ ಮಾಡ್ತೀವಿ, ಬ್ಲಾಂಕೆಟ್ ಹಾಕೊಂಡು ಬ್ಲಾಂಕೆಟ್ ನಾವು ಕಪ್ಕೊಂಡು ನೆನೆಟ್ ಮಾಡ್ತೀವಿ, ಆರಾಮಾಗಿ ನಿದ್ದೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಯಾಕೆ ಅಂತಂದ್ರೆ ಇದು ಸೂಚನೆ ಮೆಲೋಟೋನಿನ್ ಉತ್ಪನ್ನ ಆಗ್ತಾ ಇದೆ ನಿಮ್ಮಲ್ಲಿ ಅಂತ. ಆ ಚಳಿ ಬರೋದು, ಅದು ಚಳಿ ಉತ್ಪನ್ನ ಆಗೋದು ಮೆಲೋಟೋನಿನ್ ಹೆಚ್ಚಾಗ್ತಾ ಇದ್ರೇನೆ. ಈ ರೀತಿಯಲ್ಲಿ ನಿಮ್ಗೆ ನೇಚರು ಸ್ವಲ್ಪ ಸಿಗ್ನಲ್ಸ್ ಕೊಡುತ್ತೆ, ಕ್ಲೂಸ್ ಕೊಡುತ್ತೆ. ಆ ಕ್ಲೂಸ್ ಅನ್ನೋದು ನಿಮ್ಗೆ ಹೇಗೆ ಅರ್ಥ ಆಗ್ತದೆ ಅಂದ್ರೆ ಈ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಯಾವಾಗಲೂ ಅಷ್ಟೇ ಈ ಮೆಲೋಟೋನಿನ್ ಅಂತದ್ದು ಹೆಚ್ಚಾಗಿ ಉತ್ಪನ್ನ ಮಾಡಕ್ಕೆ ನಾವು ಪ್ರಯತ್ನ ಮಾಡಬೇಕು. ಅವಾಗ ಅದು ಆಗ್ಬೇಕಂದ್ರೆ ಇಂಥ ಕಂಡೀಷನ್ಸ್ ನಾವು ಪ್ರಧಾನವಾಗಿ ಪಾಲನೆ ಮಾಡಬೇಕು ಅಂತ ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಆ ರೀತಿಯಲ್ಲಿ ಚಳಿ ಅಂತ ಅನ್ಸುವಾಗ ನಾವು ನಿದ್ದೆ ಮಾಡೋದು ಉತ್ತಮ, ಮತ್ತೆ ಅದನ್ನು ವ್ಯತಿರೇಕಿಸಬಾರದು. ಯಾಕಂದ್ರೆ ಅದು ಹೇಳ್ತಾ ಇದೆ, ದೇಹ ನಿಮಗೆ ಸಿಗ್ನಲ್ ಕೊಡ್ತಾ ಇದೆ ಏನಂತ, ಚಳಿ ಆಗ್ತಾ ಇದೆ ಅಂತಂದ್ರೆ ಬ್ಲಾಂಕೆಟ್ ಕಪ್ಕೊಂಡು ಆರಾಮಾಗಿ ನಿದ್ದೆ ಮಾಡೋದು. ಆಟೋಮೆಟಿಕ್ ಆಗಿ ನಾವು ಬೆಡ್ಗೆ ಹೋಗೋದು. ಸೊ ಇದರಲ್ಲಿ ಒಂದು ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಅವರು ಒಂದು ಅದ್ಭುತವಾದ ವಾಕ್ಯ ಹೇಳ್ತಾರೆ. ಏನಂತಂದ್ರೆ, ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ತಿ, ಸ್ಟ್ರಾಂಗ್ ಅಂಡ್ ವೈಸರ್ ಅಂತ ಹೇಳ್ತಾರೆ. ಬೆಂಜಮಿನ್ ಫ್ರಾಂಕ್ಲಿನ್ ಅಂತ ಒಂದು ಸ್ಟೇಟ್ಮೆಂಟ್ ಇದೆ, ಇದನ್ನು ಬರೆದಿಟ್ಕೊಳ್ಳಿ. ಅರ್ಲಿ ಟು ಬೆಡ್, ಅರ್ಲಿ ಟು ರೈಸ್ ಮೇಕ್ಸ್ ಎ ಮ್ಯಾನ್ ಹೆಲ್ತಿ, ಸ್ಟ್ರಾಂಗ್ ಅಂಡ್ ವೈಸರ್. ನೋಡಿ ಎಷ್ಟು ಅದ್ಭುತ ಸ್ಟೇಟ್ಮೆಂಟ್ ಇದು, ನಾವೆಲ್ಲ ಅರ್ಥ ಮಾಡ್ಕೊಂಡು ಪಾಲನೆ ಮಾಡೋಣ. ಸೊ ಈ ರೀತಿಯಲ್ಲಿ ಸ್ನೇಹಿತರೆ, ನಮ್ಮಲ್ಲಿ ನಾವು ನ್ಯಾಚುರಲ್ ವೇ ಅಲ್ಲಿ ಇಂಥ ನೆಗೆಟಿವ್ ಅಯಾನ್ಸ್, ಎಸ್ಪೆಷಲಿ ಮೆಲೋಟೋನಿನ್ ಅಂತದ್ದು ಈಗಾಗಲೇ ಹೇಳ್ತಾ ಇದೆ. ಮೆಲೋಟೋನಿನ್ ಅಂತದ್ದು ಒಂದು ಅದ್ಭುತವಾದ ನೆಗೆಟಿವ್ ಅಯಾನ್ ಆಗಿದೆ. ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಉತ್ಪನ್ನ ಮಾಡಿಕೊಂಡ್ರೆ ನಮ್ಮಲ್ಲಿ ನಾವು ಸರಿಯಾದ ನಿದ್ದೆ ಮಾಡೋದು ಅಲ್ವಾ, ಸರಿಯಾದ ಸಮಯಕ್ಕೆ ಊಟ ಮಾಡಿ ಮಲಗೋದು, ಸುತ್ತು ಇಂಥ ಈ ಎಲೆಕ್ಟ್ರಾನಿಕ್ ಪರಿಕರಗಳನ್ನು ಸ್ವಿಚ್ ಆಫ್ ಮಾಡೋದು, ಯಾವುದೇ ಬಳಸಬಾರ್ದು. ಈ ರೀತಿಯಲ್ಲಿ ಅನೇಕ ಕಂಡೀಷನ್ಸ್ ಈಗಾಗಲೇ ನಾನು ಹೇಳಿದಂಥ ಷರತ್ತುಗಳು, ಕಂಡೀಷನ್ಸ್ ನೀವು ಪಾಲನೆ ಮಾಡ್ತಾ ಹೋದ್ರೆ ನಮ್ಮಲ್ಲಿ ಅದೇ ನೈಟ್ ಅಂದ್ರೆ ರಾತ್ರಿ ವೇಳೆಯಲ್ಲಿ ಮೆಲೋಟೋನಿನ್ ಹೆಚ್ಚಾಗಿ ಉತ್ಪನ್ನ ಆಗುತ್ತೆ. ಇದು ಹೆಚ್ಚಾಗಿ ಉತ್ಪನ್ನ ಆಗಿದ್ರೆ ಒಂದೇ ಅರ್ಥ ಮಾಡ್ಕೊಳ್ಳಿ, ಇದೆಲ್ಲ ಸರಿಯಾದ ರೀತಿಯಲ್ಲಿ ಎಲ್ಲರೂ ಪಾಲನೆ ಮಾಡಿದ್ರೆ ನಾಳೆ ಇಲ್ಲ ನಾಡಿದ್ದು, ಇಲ್ಲಾಂದ್ರೆ ಇನ್ನು ಸ್ವಲ್ಪ ತಿಂಗಳಲ್ಲಿ, ಇಲ್ಲಾಂದ್ರೆ ಸ್ವಲ್ಪ ದಿವಸಗಳಲ್ಲಿ ಯಾವುದೇ ಕ್ಯಾನ್ಸರ್ಸ್ ಈ ಪ್ರಪಂಚದಲ್ಲಿ ಇರಲಿ, ಎಲ್ಲ ಮಾಯವಾಗ್ತದೆ ನೋಡಿ. ಎಲ್ಲ ಕಾಯಿಲೆಗಳು ವಾಸಿ ಆಗುತ್ತೆ ಸ್ನೇಹಿತರೆ. ಯಾಕಂದ್ರೆ ಮೆಲೋಟೋನಿನ್ ಅನ್ನೋದು ನಿಮ್ಮ ದೇಹವನ್ನು ನ್ಯಾಚುರಲ್ ಡಿಟಾಕ್ಸಿಫಿಕೇಶನ್ ಮಾಡುವಂತ ಕೆಲಸ ಮಾಡುತ್ತೆ. ಪ್ರತಿ ಒಂದು ದಿವಸ ನೈಟು ನಿಮ್ಮಲ್ಲಿ ಉತ್ಪನ್ನ ಆಗಿರುವಂತ, ಈಗ ಬೆಳಗ್ಗೆಯಿಂದ ನಾವು ಮನೆಯನ್ನು ಯೂಸ್ ಮಾಡಿರ್ತೀವಿ,
ನೆಕ್ಸ್ಟ್ ನೆಕ್ಸ್ಟ್ ಮಾರ್ನಿಂಗ್ ಏನು ಮಾಡ್ತೀವಿ? ಮೊನ್ನೆ ದಿವಸ ಚೆನ್ನಾಗಿ ಓಡಿಸಿ ಚೆನ್ನಾಗೆ ಫ್ಲೋರ್ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಉಪಯೋಗಿಸ್ತೀವ? ಇಲ್ಲ ಹಾಗೆ ಉಪಯೋಗಿಸ್ಕೊಂತ ಹೋಗ್ತೀವ? ಇಲ್ವಲ್ಲ. ಅದೇ ರೀತಿಯಲ್ಲಿ ದೇಹವನ್ನು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಮಲಗೋವರೆಗೂ ಒಂದು ಕಡೆ ಎಲ್ಲ ಕ್ರಿಯೆಗಳು ನಡೀತಾ ಇದೆ ನಮ್ಮಲ್ಲಿ. ಶ್ವಾಸ ಪ್ರಕ್ರಿಯೆ, ಒಂಥರ ರಕ್ತ ಪ್ರಸರಣೆ ಅಲ್ವಾ, ವಿಸರ್ಜನೆ ಕ್ರಿಯೆ, ಜೀರ್ಣಕ್ರಿಯೆ, ಹಲವಾರು ಕ್ರಿಯೆಗಳು 11 ಶಾರೀರಿಕ ವ್ಯವಸ್ಥೆಗಳಿದೆ ನಮ್ಮಲ್ಲಿ. 11 ಹೇಳ್ಬೇಕಂದ್ರೆ 11 ಬಾಡಿಲಿ ಆರ್ಗಾನ್ ಸಿಸ್ಟಮ್ಸ್ ಇದೆ. ಈ ಬಾಡಿಲಿ ಆರ್ಗಾನ್ ಸಿಸ್ಟಮ್ಸ್ 11 ಸಿಸ್ಟಮ್ಸ್ ಇದೆ. ಆ 11 ಸಿಸ್ಟಮ್ಸ್ ಕೆಲಸ ಮಾಡ್ತಾ ಇರ್ತದೆ, ಇನ್ಕ್ಲೂಡಿಂಗ್ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆಗ್ಬೋದು ಅಲ್ವಾ. ಆ ರೀತಿಯಲ್ಲಿ ಇಷ್ಟೆಲ್ಲ ವ್ಯವಸ್ಥೆಗಳು ಕೆಲಸ ಮಾಡ್ತಾ ಇರುವಾಗ ಅಲ್ಲಿ ಖಂಡಿತ ಒಂದು ಟಾಕ್ಸಿನ್ಸ್ ಉತ್ಪನ್ನ ಆಗ್ತಾನೆ ಇರ್ತದೆ. ಆ ಟಾಕ್ಸಿನ್ಸ್ ಅಂದ್ರೆ ಈಗ ಮನೆಯಲ್ಲಿ ನಾವು ಒಂದು ದಿವಸ ಬೆಳಗ್ಗೆ ಗೂಡ್ಸಿ ಎಲ್ಲ ಸ್ವೀಪ್ ಮಾಡ್ಕೊಂಡು ಇಟ್ಕೊಂತೀವಿ. ಆದರೆ ಪೂರ್ತಿ ದಿನ ಆದ್ಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ಗೆ ತುಂಬಾ ಕಸು ಬಂದಿರ್ತದೆ ಅಲ್ವಾ. ಆ ರೀತಿ ನಮ್ಮ ದೇಹದಲ್ಲಿ ಅಷ್ಟೇ. ಇದು ದೇಹ ಅನ್ನೋದು ಒಂದು ಅದ್ಭುತವಾದ ಯಂತ್ರ. ಇಲ್ಲಿ ಪ್ರತಿ ಜೀವಕನೂ ಯಂತ್ರನೇ. ಪ್ರತಿ ಜೀವನ ಕಣದಲ್ಲಿನೂ ನಿಮಗೆ ಮೈಂಡ್ ಇದೆ, ಕಾನ್ಶಿಯಸ್ನೆಸ್ ಇದೆ. ಅದು ಕೆಲಸ ಹೆಂಗ್ ಮಾಡ್ತದೆ ಅಂದ್ರೆ, ನಮ್ಮ ದೇಹ ಹೇಗೆ ವಿಸರ್ಜನೆ, ಶ್ವಾಸ ಮತ್ತೆ ರಕ್ತ ಪ್ರಸರಣ ವ್ಯವಸ್ಥೆ ಹೇಗೆ ನಾವು ಎಲ್ಲ ನಡ್ಸ್ಕೊಂತೀವೋ, ಪ್ರತಿ ಜೀವಕನೂ ಒಂದು ಹೇಳ್ಬೇಕಂದ್ರೆ ಒಂದು ಮಾನವನ ಥರನೇ ಕೆಲಸ ಮಾಡುತ್ತೆ. ನಮ್ಮಲ್ಲಿ ಏನೇನು ನಡೀತಾ ಇದೋ ಇವೆಲ್ಲ ಪ್ರತಿ ಜೀವ ಕಣದಲ್ಲಿ, ಪ್ರತಿ ಬಾಡಿ ಸೆಲ್ಲಲ್ಲಿ ನಡೀತದೆ. ಅಂತ ಪರಿಸ್ಥಿತಿ ಇರುವಾಗ ಅಲ್ಲಿ ವ್ಯರ್ಥ ಉತ್ಪನ್ನ ಆಗೋದಿಲ್ಲ. ವ್ಯರ್ಥ ಉತ್ಪನ್ನ ಆಗತ್ತೆ. ಅದನ್ನು ಗೂಡ್ಸೋದು, ಕ್ಲೀನ್ ಮಾಡಿಸ್ಕೊಳ್ಳೋಕೆ ದೇವ್ರು ನಮ್ಮಲ್ಲಿ ಒಳಗಡೆನೆ ನ್ಯಾಚುರಲ್ ಆಗಿ ಮೆಲೋಟೋನಿನ್ ಕೊಟ್ಟಿದ್ದಾನೆ. ಆದರೆ ಸ್ವಲ್ಪ ಕಂಡೀಷನ್ಸ್, ಸ್ವಲ್ಪ ಈಗಾಗಲೇ ಹೇಳ್ಕೊಂಡಿದ್ದ ಪ್ರಕಾರ ಈ ಷರತ್ತುಗಳು ನೀವು ಪಾಲನೆ ಮಾಡಿ, ನಿಮ್ಮಲ್ಲಿ ಆಟೋಮೆಟಿಕ್ ಆಗಿ ಮೆಲೋಟೋನಿನ್ ಉತ್ಪನ್ನ ಆಗಿ ಅದು ಪೂರ್ತಿ ಡಿಟಾಕ್ಸಿಫಿಕೇಶನ್ ಮಾಡಿ ನಿಮ್ಮನ್ನು ಫ್ರೆಶ್ ಆಗಿರ್ತದೆ. ಸೊ ಮೊನ್ನೆ ದಿವಸ ನೀವು ರೆಡಿ ಇರ್ತೀರಾ, ನಿಮ್ಮ ಮಾನವ ವ್ಯವಸ್ಥೆ, ನಿಮ್ಮ ದೇಹ ಸಿದ್ಧವಾಗಿರುತ್ತೆ, ಎಲ್ಲ ಕೆಲಸಗಳು ಮಾಡುತ್ತೆ, ಆರೋಗ್ಯವಂತವಾಗಿರುತ್ತೆ, ಯಾವುದೂ ಅನಾರೋಗ್ಯ ಬರಲ್ಲ. ಅದ್ಭುತವಾದ ಧ್ಯಾನ ಮಾಡ್ಬೋದು ನೀವು. ಇದೆಲ್ಲ ಮಾಡ್ಕೊಂಡ್ರೆ ಏನು ಪ್ರಯೋಜನ ನಮಗೆ? ಅದ್ಭುತವಾದ ಧ್ಯಾನ ಮಾಡೋಕ್ಕೆ ನಮಗೊಂದು ಅದ್ಭುತವಾದ ಮಾರ್ಗ ಇದೆ. ಮೆಲೋಟೋನಿನ್ ಉತ್ಪನ್ನ ಆಗಿ ನಿಮ್ಮ ಪೂರ್ತಿ ಶರೀರವನ್ನು ಸ್ವಚ್ಛಗೊಳಿಸಿ, ಶುದ್ಧಗೊಳಿಸಿ, ಸೊ ರೆಡಿ ಇಟ್ಟಿದ್ರೆ ನೀವು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ಥರ ಕ್ಲಾಸ್ಗೆ ಅಟೆಂಡ್ ಆಗುವಾಗ ಧ್ಯಾನ ಮಾಡಿದ್ರು ಅದ್ಭುತವಾದ ಧ್ಯಾನ ಆಗತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ದಯವಿಟ್ಟು ಇದನ್ನು ಪಾಲನೆ ಮಾಡಿ. ಈ ನೆಗೆಟಿವ್ ಅಯಾನುಗಳು ಮತ್ತೆ ಈ ಮೆಲೋಟೋನಿನ್ ಮಧ್ಯೆ ಈ ಸಂಬಂಧ ಮತ್ತೆ ಈ ಅದ್ಭುತವಾದ ಮಾಹಿತಿ, ಈ ಜ್ಞಾನವನ್ನು ಪದೇ ಪದೇ ಮನ್ನಾ ಮಾಡ್ಕೊಳ್ಳಿ. ಎಲ್ಲರಿಗೂ ಇದು ಹಂಚಬೇಕಂತ ತಮಗೆ ವಿನಂತಿ ಮಾಡ್ತಾ ಇವತ್ತಿನ ಈ ಕಿರು ಜ್ಞಾನ ಸಂದೇಶವನ್ನು ಮುಕ್ತಾಯ ಮಾಡಿ. ಥ್ಯಾಂಕ್ ಯು, ಧನ್ಯವಾದ.